ಎಲ್ಲರಿಗೂ ನಮಸ್ಕಾರ. ವಾಮ್ ವೆಲ್ಕಮ್ ಟು ಸಹರ್ಷ ಪುರಾಣ. ಇವತ್ತು ಆಗಿದ್ದಂತಹ ಒಂದು ಇನ್ಸಿಡೆಂಟ್ಸ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಸೋ ಲಾಂಗ್ ಟೈಮ್. ಸೊ ನಾನು ರೀಸೆಂಟಾಗಿ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡ್ತೀನಿ, ಕ್ರಿಟಿಕಲ್ ಥಿಂಕಿಂಗ್ ಇನ್ AI ಎರಾ ಅಥವಾ AI ಟೂಲ್ಸ್ ಅಂತ ಹೇಳಿ. ಸೊ ಇವತ್ತು ನನಗೆ ಒಂದು ಮೆಸೇಜ್ ಬರುತ್ತೆ, ಅಂದರೆ 10,000 ಚೇಂಜ್ ನಿಮಗೆ ಕ್ರೆಡಿಟ್ ಆಗಿದೆ. ಸೊ ಇನ್ ಆರ್ಡರ್ ಟು ವಿಡ್ರಾ ನೀವು ಈ ಲಿಂಕಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ನನಗೆ ಮೆಸೇಜ್ ಕಳಿಸಿದಂತಹ ವ್ಯಕ್ತಿಗಾಗಲಿ ಅಥವಾ ಸಂಸ್ಥೆಗಾಗಲಿ ಯಾವುದೇ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಮ್ಮಿಬ್ರ ಮಧ್ಯೆ ಇರೋದಿಲ್ಲ. ಸೊ ಅವ್ರು ಯಾಕೆ ನಮ್ಗೆ ದುಡ್ಡು ಕಳಿಸ್ತಾರೆ ಅನ್ನೋ ಥಾಟ್ ಬಂತು. ಸೊ ಫಸ್ಟ್ಲಿ ನಮ್ಗೆ ಏನು ಅನ್ಸುತ್ತೆ, ಒಂದು ಕ್ರೆಡಿಟ್ ಆಗಿದೆ ಅಂದ ತಕ್ಷಣ ಯಾರೋ ಕಳಿಸ್ಬಿಟ್ಟಿದ್ದಾರೆ, ಸೊ ನಾವು ಚೆಕ್ ಮಾಡೋಣ ಅಂತ ಹೇಳಿ ಇಮಿಡಿಯೇಟಾಗಿ ನಾವು ಲಿಂಕ್ ಕ್ಲಿಕ್ ಮಾಡಿಬಿಡ್ತೀವಿ. ಸೊ ಅದು ನಮ್ಮ ಡೇಟಾನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ, ಸೊ ಈ ರೀತಿ ಒಂದು ನೆಗೆಟಿವ್ ಹೋಗೋ ಒಂದು ಚಾನ್ಸಸ್ ಇರುತ್ತೆ. ಆಲ್ಸೋ ವೆನ್ ಇಟ್ ಕಮ್ಸ್ ಟು AI ಟೂಲ್ಸ್ ಅಲ್ವಾ, ಸೊ ನಮ್ಮ ಒಂದು ಡೇಟಾ ಯಾವುದೇ ಸೆಕ್ಯೂರಿಟಿ ಸೇಫ್ಟಿ ಏನೂ ಇರೋದಿಲ್ಲ. ಸೊ ರೀಸೆಂಟಾಗಿ ನಡೀತಾ ಇರೋ ಒಂದು ಡೀಪ್ ಫೇಕಿಂಗ್ ಇನ್ಸಿಡೆಂಟ್ಸ್ ಇದಕ್ಕೆಲ್ಲ ಈ ಎಕ್ಸಾಂಪಲ್ ಅಂತ ಹೇಳಬಹುದು. ಆಲ್ಸೋ ವೆನ್ ಇಟ್ ಕಮ್ಸ್ ಟು AI ಟೂಲ್ಸ್ ನಮ್ಮ ಕೆಲಸನ ಅದು ತುಂಬ ಈಸಿ ಮಾಡುತ್ತೆ. ಬಟ್ ಆದರೆ ಒಂದು ವಿಚಾರ ನಿಮ್ಮ ಮೈಂಡಲ್ಲಿ ಇರಲಿ, ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಲೇ ಆಫ್ಗೆ ಈ ಒಂದು AI ಕಾರಣ ಆಗಿದೆ ಅಂದರೆ ಅದು ಸುಳ್ಳಲ್ಲ. ವೆನ್ ಇಟ್ ಕಮ್ಸ್ ಟು ಆನ್ಲೈನ್ ಟ್ರಾನ್ಸಾಕ್ಷನ್ ತುಂಬ ಜನಕ್ಕೆ ಫ್ರಾಡ್ ಆಗಿರೋದನ್ನ ನಾವು ಕೇಳ್ತಾ ಇದ್ದೀವಿ, ಸ್ಪೆಷಲಿ ಇನ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಹಾಗಾಗಿ ಯಾವುದೇ ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಮುಂಚೆ ಅದು ಅಫಿಷಿಯಲ್ ಗೇಟ್ವೇ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಲ್ಸೋ ಥ್ಯಾಂಕ್ಸ್ ಟು RBI ಗೈಡ್ಲೈನ್ಸ್ನ ಚೇಂಜ್ ಮಾಡಿರೋದಕ್ಕೆ. ಸೊ ಮುಂಚೆ ಎಲ್ಲ ಆನ್ಲೈನ್ ಫ್ರಾಡ್ ಆಯಿತು ಅಂತಂದರೆ ದುಡ್ಡು ವಾಪಸ್ ಬರೋದೇ ತುಂಬ ಕಷ್ಟ ಆಯಿತು. ಬಟ್ ಈಗ ವಿತಿನ್ 24 hours ಇಫ್ ವಿ ಕಂಪ್ಲೇನ್ ಆರ್ ಈ ಸೈಬರ್ ಕ್ರೈಮ್ಗೆ ನಾವು ಕಂಪ್ಲೇಂಟ್ ಮಾಡೋದ್ರಿಂದ ನಮ್ಮ ಅಂದರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಮನಿ ಬ್ಯಾಕ್ ಇಸ್ ಮೋರ್.